ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಚಿನ್ನಸ್ವಾಮಿಲಿ ಮತ್ತೊಂದು ಸೋಲು RCBಗೆ. ಏನಾಗ್ತಿದೆ ಚಿನ್ನಸ್ವಾಮಿಯಲ್ಲಿ? ಯಾಕೆ RCB ಗೆಲ್ತಾ ಇಲ್ಲ? ಅಲ್ಲ ಗುರು, ಇದು ನಮ್ಮ ಹೋಮ್ ಗ್ರೌಂಡಪ್ಪ. ಅವೇಲಿ ಹೋಗ್ಬಿಟ್ಟು ಗೆಲ್ತಾ ಇದ್ದೀವಿ. ನಮ್ಮ ಹೋಮ್ ಗ್ರೌಂಡನ್ನ ನಾವು ಡಾಮಿನೇಟ್ ಮಾಡಬೇಕು ಆಪೋನೆಂಟ್ಸ್ಗಳಿಗೆ. ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ ಟೋಟಲಿ ಕಿಕ್ಕೇ ಇರಲಿಲ್ಲ ಈ ಮ್ಯಾಚ್ ನೋಡೋದಕ್ಕೆ. ಟಾಸ್ನ ಸೋತು RCB ಬ್ಯಾಟಿಂಗ್ ಆಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 3 ಓವರು ಕಾಡ್ಬಿಡ್ತಾರೆ. ಅಂದರೆ ತರಾಟೆ ತೊಗೊಳ್ತಾರೆ ಫಿಲ್ ಸಾಲ್ಟ್ ಅವರು. ಒಳ್ಳೆ ರನ್ ಮಾಡ್ತಾರೆ. ಆವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನಂತಂದರೆ 6 ಓವರ್ಗೆ 100 ಹೊಡಿಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆ 1 ರನ್ ಓಡೋಕೆ ಹೋಗಿ ಒಂಥರ ಕ್ರೈಮ್ ಅಂತ ಹೇಳ್ಬೋದು. ಆ 1 ರನ್ನು ಅಂಡರ್-19 ಕ್ರಿಕೆಟರ್ ಕೂಡ ಅಲ್ಲಿ ಆ ಪ್ಲೇಸ್ಮೆಂಟಲ್ಲಿ ಬಾಲ್ ಹೋದರೆ 1 ರನ್ ಓಡೋದೇ ಇಲ್ಲ. ಬಟ್ 1 ರನ್ಗೋಸ್ಕರ 1 ವಿಕೆಟ್ ಅಂತಂದರೆ ಕ್ರೈಮ್ ಅಂತಲೇ ಹೇಳ್ಬೋದು. ತುಂಬ 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 ತಪ್ಪು ಮಾಡಿಬಿಟ್ರು ಅಲ್ಲೇ. ಫಿಲ್ ಸಾಲ್ಟ್ ಅವರು ಔಟ್ ಆಗಬಾರ್ದಾಗಿತ್ತು. ಆಮೇಲೆ ಅವ್ರೇನು ಸುಮ್ಮನೆ ಓಡಿಲ್ಲ. ವಿರಾಟ್ ಕೊಹ್ಲಿ ಅವರು ಓಡಿದ್ದಕ್ಕೇ ಓಡಿದ್ರು. ಬಟ್ ವಿರಾಟ್ ಕೊಹ್ಲಿ ಅವರು ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಒಳ್ಳೆ ಬ್ಯಾಟ್ಸ್ಮನು. ಬಟ್ ಏನಪ್ಪ ಅಂತಂದರೆ ರನ್ಔಟ್ಗಳು ಮಾಡಿಸೋದು ಈ ಥರ ಜಾಸ್ತಿ ಮಾಡ್ತಾರೆ. ಇದನ್ನು ನೋಡಲೇಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಫಿಲ್ ಸಾಲ್ಟ್ ಅವರು ಔಟ್ ಆಗಿದ್ದೇನೆ ಒಂದು 2-3 ಓವರ್ ಅವ್ರಿಗೆ ಪವರ್ ಪ್ಲೇನಲ್ಲೇ ಅದ್ಭುತವಾಗಿ ಮಾಡ್ತಾರೆ ಅವರು. ಅಂದರೆ ರನ್ಸೇ ಕೊಡಲ್ಲ ಗುರು, ಅಷ್ಟು ಸಖತ್ತಾಗಿ ಮಾಡ್ತಾರೆ. ಅದಾದಮೇಲೆ ಬ್ಯಾಟಿಂಗ್ ಲೈನಪ್ ನಮ್ಮದು ಆ ಲಿವಿಂಗ್ಸ್ಟೋನ್ ಯಾಕಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ತೆಗೆದು ಜಾಕೋಬ್ ಬೆಥಲ್ನಾದ್ರೂ ಟ್ರೈ ಮಾಡಬೇಕು. ಯಾಕಂದರೆ ಇದಿನ್ನೂ ಎರ್ಲಿಯರ್ ಟೂರ್ನಮೆಂಟ್ ಇನ್ನು ಇವಾಗ ಕರ್ಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ ಅವ್ರ ಜೊತೆ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ರಜತ್ ಪಟಿದಾರ್ ಅವರು ಕೂಡ ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ ಥರ ಆಡೋಕೆ ಹೋಗಿ ಅವರೂ ಔಟ್ ಆದರು. ಅಂದರೆ ಅವ್ರ ನ್ಯಾಚುರಲ್ ಗೇಮ್ ಬರ್ತಾಯಿಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಆಡಿದ್ದಾರೆ. ಆದ್ರೂ ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ಟ್ರೈಕ್ ರೇಟನ್ನು ಕಡಿಮೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವರು ಕ್ಯಾಪ್ಟನ್ ಆಗದೇ ಇರಬೇಕಾದ್ರೆ ಫಸ್ಟಿಂದನೇ ಗುದ್ದಾಡ್ತಾಯಿದ್ರು. ಬಟ್ ಈಗ ಸ್ವಲ್ಪ ಕ್ಯಾಪ್ಟನ್ ಆಗಿರೋದ್ರಿಂದ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡ್ತಿದ್ದಾರೆ. ಆ್ಯಂಡ್ ಜಿತೇಶ್ ಅವ್ರ ಕೈಲಿ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕೃಣಾಲ್ ಅವ್ರು ಬಂದರು. ಅವರು ಸ್ವಲ್ಪ ಏನೋ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಅದೂ ಸಾಕಾಗಲಿಲ್ಲ. ಆ್ಯಂಡ್ ಫೈನಲ್ ಟಚ್ ಕೊಟ್ಟಿದ್ದು ಟಿಮ್ ಡೇವಿಡ್ ಅವರು. ಎಲ್ಲ ಮ್ಯಾಚ್ನೂ ಸೂಪರಾಗಿ ಆಡ್ಕೊಂಡು ಇದ್ದಾರೆ ಟಿಮ್ ಡೇವಿಡ್ ಅವರು. ಬಟ್ ನನಗನ್ಸಿದ ಮಟ್ಟಿಗೆ ಒಂದು 30 ರನ್ಸ್ ಶಾರ್ಟೇ ಇದ್ವಿ ನಾವು ಅಂತ ಅನ್ನಿಸ್ತು. ಆದ್ರೂ ಹಂಗೋ ಹಿಂಗೋ ಅಂತ 163 ರನ್ಸ್ನ ಮಾಡಿದ್ವಿ. 164 ಟಾರ್ಗೆಟ್ ಅಂದರೆ ಚಿನ್ನಸ್ವಾಮಿಲಿ ಅದು ಸಿಕ್ಕಾಪಟ್ಟೆ ಕಮ್ಮಿ ರನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಅವ್ರ ಕೋಚ್ ಹೇಳ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಕೋಚ್ ಮುನಾಫ್ ಪಟೇಲ್ ಅವರು. ಅಂದರೆ 170 180 ರಿಸ್ಟ್ರಿಕ್ಟ್ ಮಾಡಬೇಕು ಅಂತಂತೇಳಿ ಅಂದ್ಕೊಂಡಿರ್ತಾರೆ ಅವ್ರ ಪ್ಲ್ಯಾನಿಂಗು. ಬಟ್ ಇಲ್ಲಿ 164 ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ರು ಅವರು. ಆ್ಯಂಡ್ ಅದಾದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಬರ್ತಾರೆ. ಒಳ್ಳೆ ಬಾಲಿಂಗ್ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಅಂದರೆ ಮ್ಯಾಚ್ ಟರ್ನ್ ಆಗ್ಬೋದೇನೋ ಅಂತ ಅನಿಸಿತ್ತು. ಬಟ್ ಆದ್ರೂ 70% 30% ಇತ್ತು. ಯಾಕಂದರೆ ಆ ಸ್ಕೋರು ಎನಿ ಟೈಮ್ ಅದನ್ನು ಚೇಸ್ ಮಾಡೋ ಎಬಿಲಿಟಿ ಇದ್ದೇ ಇರುತ್ತೆ. 3 ವಿಕೆಟ್ನ ಕಳ್ಕೊಂಡಾಗ DC ಒಳ್ಳೆ ಹೆಂಗಾಯ್ತಂದರೆ ಫುಲ್ಲು ಸ್ಟ್ರಗಲಲ್ಲಿದ್ದರು. ಬಟ್ KL ರಾಹುಲ್ ಅವರ ಕ್ಯಾಚ್ ಬಿಡ್ತಾರೆ ರಜತ್ ಪಟಿದಾರ್ ಅವರು. ಓಕೆ, ಹಾಫ್ ಚಾನ್ಸೇ ಇರ್ಬೋದು. ಹಾಫ್ ಚಾನ್ಸನ್ನ ಕನ್ವರ್ಟ್ ಮಾಡಲೇಬೇಕು ಗುರು. ಯಾಕಂದರೆ ಇದೇನು ಚಪಾಕಲ್ಲ, ಇದೇನು ಯಕಾನ ಸ್ಟೇಡಿಯಂ ಅಲ್ಲ, ಇದು ಚಿನ್ನಸ್ವಾಮಿ. ನೀವು 1 ಚಾನ್ಸ್ ಕೊಟ್ರಿ ಅಂತಂದರೆ ನಾಯಿಡಿ ಪೀಡಿ ವಾಂಚ್ಬಿಡ್ತಾರೆ. ಅಂಥದ್ರಲ್ಲಿ KL ರಾಹುಲ್ ಅಂತ ಬ್ಯಾಟ್ಸ್ಮನ್ನ ವಿಕೆಟ್ನ ನೀವು ಚೆಲ್ತೀರ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಕ್ಯಾಪ್ಟನ್ ರಜತ್ ಪಟಿದಾರ್ ಅವರೇ ಕ್ಯಾಚ್ ಹಿಡಿಯೋಕೆ ಹೋಗಿದ್ದು. ಬಟ್ ಅದು ಹೋಯ್ತು ಹೆಂಗೋ ಒಂದು. ಬಟ್ ಅದಾದಮೇಲೆ ಬಾಲಿಂಗಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಲಾಸ್ಟ್ ಮ್ಯಾಚ್ ಅಲ್ಲ, ಆಲ್ಮೋಸ್ಟು ಒಂದು 2-3 ಮ್ಯಾಚಸ್ಸಿಂದ ನೋಡಿದ್ರೆ RCB ಅವರು ಮಿಡಲ್ ಓವರಲ್ಲಿ ವಿಕೆಟ್ಸ್ಗಳನ್ನ ತೆಗಿತಾನೇ ಇಲ್ಲ. ಮಿಡಲ್ ಓವರಲ್ಲಿ ವಿಕೆಟ್ಸ್ಗಳು ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಗೇಮ್ನ ಗೆಲ್ಲಕ್ಕಾಗಲ್ಲ. ಅಕಸ್ಮಾತಾಗಿ ಏನಾದರೂ ಕ್ವಾಲಿಫೈ ಆದರೂ ಕೂಡ ಮತ್ತೆ ಅದೇ ಥರನೇ ಹೊರಗಡೆ ಬರಬೇಕಾಗತ್ತೆ. ನಾವು ಸ್ಟ್ರಾಂಗ್ ಮಾಡಲೇಬೇಕು ಮಿಡಲ್ ಓವರ್ನ. ಆ್ಯಂಡ್ ಬ್ಯಾಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಬೇಕೇ ಬೇಕು. ಆಮೇಲೆ ಇಂಟೆಂಟು ಕೂಡ ಚೇಂಜ್ ಆಗಲೇಬೇಕಾಗತ್ತೆ. ಇಲ್ಲಾಂತಂದರೆ ನಾವು ಕ್ವಾಲಿಫೈ ಆದರೂ ಕೂಡ ಫೈನಲ್ನ ಗೆಲ್ಲೋದು ಭಾಳ ಕಷ್ಟ ಗುರು.
ಆ್ಯಂಡ್ ಈ ಮ್ಯಾಚ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು? ಇನ್ನು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಈ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ಆ್ಯಂಡ್ ಏನು ತಪ್ಪು ಮಾಡಿದ್ರು RCB ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ.